ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುವಂತ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕೇಳುವಂತ ಪ್ರಮುಖ ಪ್ರಶ್ನೆಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡುತ್ತಾ ಹೋಗೋಣ. ಈ ಎಲ್ಲ ಪ್ರಶ್ನೆಗಳು ಈಗಾಗಲೇ ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ವಿವಿಧ ಪರೀಕ್ಷೆಗಳಲ್ಲಿ ಕೇಳುವಂತ ಪ್ರಮುಖ ಪ್ರಶ್ನೆಗಳಾಗಿವೆ. ನೋಡಿ, ಇಲ್ಲಿ ಪ್ರಶ್ನೆಗಳನ್ನ ಎರಡೂ ಭಾಷೆಗಳಲ್ಲಿ ಕೊಟ್ಟಿವೆ ಸ್ನೇಹಿತರೆ. ಯಾಕಪ್ಪ ಅಂದ್ರ ಪ್ರಶ್ನೆ ಪತ್ರಿಕೆ ತೆಗೆದವರು ಯಾವತ್ತು ಎರಡು ಭಾಷೆಗಳಲ್ಲಿ ಕೊಡ್ತಾರೆ. ಒಂದು ಇಂಗ್ಲಿಷ್ ವರ್ಷನ್, ಇನ್ನೊಂದು ಕನ್ನಡ ವರ್ಷನ್. ನಾವು ಅಂತಿಮವಾಗಿ ಯಾವ್ದಪ್ಪ ಇಂಗ್ಲಿಷ್ ವರ್ಷನ್ ನೋಡ್ಬೇಕು. ಅವರು ಪ್ರಶ್ನೆ ಪತ್ರಿಕೆ ತೆಗೆದಂತವ್ರು ಇಂಗ್ಲಿಷ್ ಏನು ಕೊಟ್ಟಿರುತ್ತೋ ಅದನ್ನೇ ಫೈನಲ್. ಯಾಕಪ್ಪ ಅಂದ್ರ ಕನ್ನಡ ಭಾಷೆಯಲ್ಲಿ ಒಂದು ಪದಕ್ಕೆ ಹಲವಾರು ಪದಗಳು ಅರ್ಥಗಳಿರ್ತವೆ. ಬಟ್ ಹಿಂಗಾಗಿ ಇಂಗ್ಲಿಷ್ ಫೈನಲ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ನಾವು ಎರಡೂ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡುತ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನ್ ಕೇಳಿದಾನಪ್ಪ ಅಂದ್ರ, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? ಸಂವಿಧಾನ ತಿದ್ದುಪಡಿ ಕುರಿತು ತಿಳಿಸುವ ವಿಧಿ ಯಾವುದೆಂತಲೇ ಒಂದು ಪ್ರಶ್ನೆಯನ್ನು ಕೇಳಿದಾನೆ. ಆಪ್ಷನ್ ಎ ಆರ್ಟಿಕಲ್ 315, ಆಪ್ಷನ್ ಬಿ ಆರ್ಟಿಕಲ್ 324, ಆಪ್ಷನ್ ಸಿ ಆರ್ಟಿಕಲ್ 368, ಆಪ್ಷನ್ ಡಿ ಆರ್ಟಿಕಲ್ 395. 4 ಆಪ್ಷನ್ ಅನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ. ಇದರಲ್ಲಿ ಯಾವ್ದಪ್ಪ ಸರಿ ಉತ್ತರ ಗೆಸ್ ಮಾಡಿ. ಈಗಾಗಲೇ ನಿಮ್ಗೆ ಉತ್ತರ ಗೊತ್ತಾಗಿತ್ತು ಅನ್ಕೋತೀನಿ. ಯಾವ್ದಪ್ಪ ಇದರಲ್ಲಿ ಸರಿ ಉತ್ತರ ಅಂದ್ರ ಆಪ್ಷನ್ ಸಿ ಇದೆಯಲ್ಲ, ಆಪ್ಷನ್ ಸಿ ಸರಿ ಉತ್ತರ ಅಂತ ಹೇಳದೆ ಕರಿತೇವೆ ಸ್ನೇಹಿತರೆ. ಯಾವ್ದು 368 ಅಂತ ಕರಿತೇವೆ. 368 ಇಲ್ಲಿ ಸರಿಯಾದ ಉತ್ತರ ಅಂತ ಕರಿತೇವೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ವಲ್ಪ ವಿವರಣೆ ಕೂಡ ಕೊಟ್ಟಿದೆ ಇದರ ಬಗ್ಗೆ. ವಿಧಿ 368 ಆರ್ಟಿಕಲ್ 368 ಏನ್ ಹೇಳ್ತಪ್ಪ ಅಂದ್ರೆ, ಎಂಪವರ್ಸ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ವಿತ್ ಸರ್ಟನ್ ಪ್ರೊವಿಷನ್ಸ್ ರಿಕ್ವೈರಿಂಗ್ ಎ ಸ್ಪೆಷಲ್ ಮೆಜಾರಿಟಿ ಅಂಡ್ ರೆಟಿಫಿಕೇಶನ್ ಬೈ ದ ಸ್ಟೇಟ್ಸ್ ಅಂತೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಇದೆ ಸ್ನೇಹಿತರೆ. 368 ಆರ್ಟಿಕಲ್ ಏನ್ ಹೇಳ್ತಾ ಇರ್ತೇವೆ. ಇಲ್ಲಿ ಕನ್ನಡದಲ್ಲಿ ನೋಡಿ, ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ನೀಡುತ್ತದೆ. ಯಾರಿಗಿದೆ ಈ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೆ ಕೊಟ್ಟಾರಪ್ಪ ಅಂದ್ರದು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ಅವರಿಗೆ ಅಧಿಕಾರ ಇದೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ? ಅದು ವಿಧಿ 368 ಆರ್ಟಿಕಲ್ 368 ಪ್ರಕಾರ ನಾವು ಕರಿತೀವಿ. ಹಾಗಾದ್ರೆ ಸಂವಿಧಾನದ ತಿದ್ದುಪಡಿ, ಇದು ಒಂದು ಪ್ರಶ್ನೆಗೆ ಆನ್ಸರ್ ಸಿಕ್ತು ನಮಗೆ. ಬಟ್ ಈ ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ನಾವು ಯಾವ ದೇಶದಿಂದ ಎರವಲಾಗಿ ಪಡೆದೀವಿ ಅಂತ ಕೇಳ್ತಾನ ಪ್ರಶ್ನೆ. ಇದನ್ನು ಯಾವ ದೇಶದಿಂದ ತಗೊಂಡೇವು ಸ್ನೇಹಿತರೆ ಅಂದ್ರೆ ಇದು ದಕ್ಷಿಣ ಆಫ್ರಿಕಾ. ಯಾವ ಸ್ನೇಹಿತರೆ? ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಈ ಒಂದು ಸಂವಿಧಾನದ ಎರವಲು, ಸಂವಿಧಾನ ಯಾವ ರೀತಿ ತಿದ್ದುಪಡಿ ಮಾಡಬೇಕಂತ ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲಾಗಿ ಪಡೆದಿದ್ದೇವೆ. ಇನ್ನು ತಿದ್ದುಪಡಿ ನೋಡೋದಾದ್ರ 1950ರಿಂದ ಇಲ್ಲಿಯವರೆಗೆ ಸಂವಿಧಾನದ ಒಟ್ಟು ತಿದ್ದುಪಡಿಗಳಾದದು 106 ತಿದ್ದುಪಡಿಗಳನ್ನ ಮಾಡಲಾಗಿದೆ. ಇಲ್ಲಿಯವರೆಗೆ ಏನು ನಮ್ಮ ಸಂವಿಧಾನ ಜಾರಿಯಾಗಿದೆಯಲ್ಲ 1950ರಿಂದ 2026 ಇಲ್ಲಿಯವರೆಗೆ 106 ತಿದ್ದುಪಡಿ ಮಾಡಲಾಗಿದೆ. ಇಲ್ಲಿ ತಿದ್ದುಪಡಿ ಮೇಲೆ ಕೂಡ ಪ್ರಮುಖವಾಗಿ ಪ್ರಶ್ನೆಗಳು ಬರ್ತಾವ. ಹಾಗಾಗಿ ಮೊದಲೇ ನೋಡಿ ಸ್ನೇಹಿತರೆ, ಒಂದನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂದ್ರೆ ಅದು ಒಂದನೇ ತಿದ್ದುಪಡಿ ಅದು ಭೂ ಸುಧಾರಣೆ. ಒಂದನೇ ತಿದ್ದುಪಡಿ ಅದಕ್ಕೆ ಭೂ ಸುಧಾರಣೆಗೆ ಸಂಬಂಧಿಸಿದಂತ ಒಂದು ತಿದ್ದುಪಡಿಯಾಗಿದೆ. ಇದೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ 9ನೇ ಅನುಸೂಚಿ, ಎಷ್ಟನೇದು 9ನೇ ಅನುಸೂಚಿಯನ್ನು ನಾವು ಸಂವಿಧಾನಕ್ಕೆ ಸೇರಿಸ್ತಾ ಇರೋದು 1ನೇ ತಿದ್ದುಪಡಿ ಮುಖಾಂತರ. ಇನ್ನು 106ರಲ್ಲಿ ಇನ್ನು ಪ್ರಮುಖವಾದ ತಿದ್ದುಪಡಿ ನೋಡಿ ಸ್ನೇಹಿತರೆ, ಯಾವ್ದಪ್ಪ ಅಂದ್ರೆ ಅದು 42ನೇ 42nd ಅಮೆಂಡ್ಮೆಂಟ್ ಅಂತ ಏನು ಕರೀತಾರಲ್ಲ ಸ್ನೇಹಿತರೆ, 42ನೇ ತಿದ್ದುಪಡಿಯನ್ನ ಇದನ್ನ ಮಿನಿ ಸಂವಿಧಾನ ಏನಂತ ಕರೀತಾರೆ, ಇದನ್ನು ಮಿನಿ ಸಂವಿಧಾನ ಎಂದು ಕೂಡ ಕರೀತಾರೆ. ಯಾವ್ದೊಂದು ತಿದ್ದುಪಡಿಯಪ್ಪ ಅಂದ್ರೆ ಅದು 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ. ಯಾಕಪ್ಪ ಅಂದ್ರ ಬಹಳಷ್ಟು ದೊಡ್ಡ ತಿದ್ದುಪಡಿ ಇದು. ಈ 106 ತಿದ್ದುಪಡಿಗಳಲ್ಲಿ ಅತ್ಯಂತ ದೊಡ್ಡ ತಿದ್ದುಪಡಿ ಯಾವ್ದಪ್ಪ ಅಂದ್ರೆ 42ನೇ ತಿದ್ದುಪಡಿ ಅಂತ ನಾವು ಕರಿತೀವಿ. ಅದನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ. ಇನ್ನು 44ನೇ ತಿದ್ದುಪಡಿ, ಎಷ್ಟನೇದೇನು 44ನೇ ತಿದ್ದುಪಡಿ ಮುಖಾಂತರ ಏನ್ ಮಾಡತ್ತಾರ, ಆಸ್ತಿ ಹಕ್ಕನ್ನ, ಯಾವುದು ಆಸ್ತಿ ಹಕ್ಕನ್ನ 1978ರಲ್ಲಿ ಆಸ್ತಿ ಹಕ್ಕನ್ನ 1978ರಲ್ಲಿ ಆಸ್ತಿ ಹಕ್ಕನ್ನು ಕೂಡ ನಾವು
ತೆಗೆಯಲಾಗುತ್ತದೆ. ಎಷ್ಟನೇ ತಿದ್ದುಪಡಿ ಮೂಲಕ ತರೋದು? 44ನೇ ತಿದ್ದುಪಡಿ ಮುಖಾಂತರ ನಾವು ಕರಿತೇವೆ. ಇನ್ನು ಇಲ್ಲಿವರೆಗೆ ನೋಡಿದ್ರೆ ಲೇಟೆಸ್ಟ್ ಯಾವ್ದಪ್ಪ ಅಂದ್ರದು 106ನೇ ತಿದ್ದುಪಡಿ ಅಂತ ಕರೀತಾರೆ. ಯಾವ್ದ್ರಿ? 106ನೇ ತಿದ್ದುಪಡಿ. 106ನೇ ತಿದ್ದುಪಡಿ ಏನ್ ಹೇಳ್ತಪ್ಪ ಅಂದ್ರ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡ್ರಿ. ಮಹಿಳೆಯರಿಗೆ ಎಷ್ಟು? 33% ರಿಸರ್ವೇಶನ್ ಕೊಡಬೇಕು. ಎಲ್ಲಿ? ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಲ್ಲಿ 33% ರಿಸರ್ವೇಶನ್ ಮಾಡಿರ್ತಾರೆ. 106ನೇ ತಿದ್ದುಪಡಿ ಇತ್ತೀಚೆಗೆ ಆದಂತ ತಿದ್ದುಪಡಿ. ಈ ರೀತಿಯಾಗಿ ತಿದ್ದುಪಡಿಗಳ ಮೇಲೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ನಾವು ಎಲ್ಲ ರೀತಿ ಸಮಗ್ರವಾಗಿ ನೋಡ್ಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ ಏನ್ ಕೇಳಿದಾನಪ್ಪ ಅಂದ್ರ ಇನ್ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಇನ್ಕ್ಲೂಡೆಡ್? ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಗಿದೆ? ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಮೇಲೆ ಪ್ರತಿ ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಇಲ್ಲಿ ಕೂಡ ಪ್ರಶ್ನೆ ಬಂದಿದೆ, ಯಾವ ಭಾಗದಲ್ಲಿ, ಯಾವ ಪಾರ್ಟ್ದಲ್ಲಿ ಇದೆ ಅಂತ ಕೇಳಿದಾನೆ. ಆಪ್ಷನ್ ಎ ಪಾರ್ಟ್ 1, ಆಪ್ಷನ್ ಬಿ ಪಾರ್ಟ್ 2, ಆಪ್ಷನ್ ಸಿ ಪಾರ್ಟ್ 3, ಆಪ್ಷನ್ ಡಿ ಪಾರ್ಟ್ 4 ಅಂತ ಕೇಳಿದಾನೆ. ಯಾವ್ದು ಇದರಲ್ಲಿ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಇದೆಯಲ್ಲ, ಪಾರ್ಟ್ 3 ಅಥವಾ ಭಾಗ 3 ಅಂತ ಕರಿತೀವಲ್ಲ. ಇಲ್ಲಿ ಏನ್ ಮಾಡ್ಯಾರ ಸ್ನೇಹಿತರೆ, ಈ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ನಮಗ ಮಾಹಿತಿಯನ್ನ ಕೊಟ್ಟಾರ ಅಂತ ಕರಿತೇವೆ. ಎಷ್ಟನೇ ಭಾಗದಲ್ಲಿ? ಸಂವಿಧಾನದ 3ನೇ ಭಾಗದಲ್ಲಿ ಇವರ ಬಗ್ಗೆ ಮಾಹಿತಿ ಕೊಟ್ಟಾರ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಫಂಡಮೆಂಟಲ್ ರೈಟ್ಸ್ ಆರ್ ಗ್ಯಾರಂಟೆಡ್ ಅಂಡರ್ ಪಾರ್ಟ್ 3 ಅಂತ ಕರೀತಾರೆ. ಆರ್ಟಿಕಲ್ 12 to 35 ಎನ್ಶೂರಿಂಗ್ ಬೇಸಿಕ್ ಫ್ರೀಡಮ್ಸ್ ಅಂಡ್ ಈಕ್ವಾಲಿಟಿ ಟು ಎವ್ರಿ ಸಿಟಿಜನ್ ಅಂತ ಕರೀತಾರೆ. ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ ಭಾಗ 3ರಲ್ಲಿ ಕೊಡಲಾಗಿದೆ. ವಿಧಿಗಳ ಕೇಳಿದ್ರೆ 12ರಿಂದ 35ರಲ್ಲಿ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡಲಾಗಿದೆ. ಇದು ಪ್ರತಿ ಪ್ರಜೆಗೆ ಮೂಲಭೂತ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಒದಗಿಸುತ್ತೆ ಹೇಳ್ತಾರ. ಹಾಗಾದ್ರೆ ಪ್ರಸ್ತುತ ಮೂಲಭೂತ ಹಕ್ಕುಗಳು ಎಷ್ಟು ಅದಾವಪ್ಪ ಅಂದ್ರೆ ಸ್ನೇಹಿತರೆ, ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಮೂಲಭೂತ ಹಕ್ಕುಗಳಿವೆ. ಬಟ್ ಮೂಲ ಸಂವಿಧಾನದಲ್ಲಿ ಎಷ್ಟು? 7 ಮೂಲಭೂತ ಹಕ್ಕುಗಳು ಒಳಗೊಂಡಿದ್ದು. ಮೂಲ ಸಂವಿಧಾನವು 7 ಮೂಲಭೂತ ಹಕ್ಕುಗಳನ್ನ ಒಳಗೊಂಡಿತ್ತು. ಬಟ್ ಪ್ರಸ್ತುತ ಎಷ್ಟದಾವ? 6 ಅಂತ ಕರಿತೇವೆ. ಒಂದು ಮೂಲಭೂತ ಹಕ್ಕನ್ನು ತೆಗೆಯಲಾಗಿದೆ. ಯಾವ್ದಪ್ಪ ಅದು? ಆಸ್ತಿ ಹಕ್ಕನ್ನು. ಈಗಾಗಲೇ ನಿಮ್ಮ ತಿದ್ದುಪಡಿ ಹೇಳಿ, ಆಸ್ತಿ ಹಕ್ಕನ್ನ 1978ರ ಆಸ್ತಿ ಹಕ್ಕನ್ನ ತೆಗೆಯಲಾಗಿದೆ. ಎಷ್ಟನೇ ತಿದ್ದುಪಡಿ? 44ನೇ ತಿದ್ದುಪಡಿ ಮುಖಾಂತರ ಈ ಆಸ್ತಿ ಹಕ್ಕನ್ನ ತೆಗೆಯಲಾಗಿದೆ. ಪ್ರಸ್ತುತ ಇರುವಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಕೇವಲ 6 ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು. ಸ್ನೇಹಿತರೆ, ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಯಾರು? ರಾಷ್ಟ್ರಪತಿ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹಾಗಾದ್ರೆ ಈ ಹುದ್ದೆಗೆ ನಾವು ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರ್ಬೇಕು ಅನ್ನೋ ಪ್ರಶ್ನೆ ಕೇಳಿದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಸರಿ ಉತ್ತರ ಯಾವ್ದು ಗೆಸ್ ಮಾಡಿ. ಯಾವ್ದಪ್ಪ ಈ ಕೊಟ್ಟಿರೋ ಆಪ್ಷನ್ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ, 35 years ಇಸ್ ರೈಟ್ ಆನ್ಸರ್. ಎಷ್ಟು? 35 ವರ್ಷ ಆಗಿರ್ಬೇಕು. ಯಾವ ಹುದ್ದೆಗೆ? ಅದು ರಾಷ್ಟ್ರಪತಿ ಹುದ್ದೆಗೆ ಆಗ್ಬೇಕಂದ್ರೆ ಮಿನಿಮಮ್ ಎಷ್ಟಾಗಿರ್ಬೇಕು? 35 ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಆರ್ಟಿಕಲ್ 58 ಹೇಳ್ತದೆ ನಮ್ಗೆ. ಯಾವ್ದು? ಆರ್ಟಿಕಲ್ 58 ಏನ್ ಮಾಹಿತಿ ಕೊಡ್ತಾವಪ್ಪ ಅಂದ್ರ, ಆರ್ಟಿಕಲ್ 58 ರಿಕ್ವೈರ್ಸ್ ಎ ಪರ್ಸನ್ ಟು ಬಿ at least 35 years old and eligible to be elected as a member of the Lok Sabha to hold the office of the president ಅಂತ ಕರೀತಾರ. ಏನಪ್ಪ ಸಂವಿಧಾನದ ವಿಧಿ 58 ಹೇಳ್ತದೆ. ಏನ್ ಹೇಳ್ತಪ್ಪ ಅಂದ್ರ, ನೀವು ರಾಷ್ಟ್ರಪತಿ ಹುದ್ದೆಗೆ ಅರ್ಹರಾಗಬೇಕಂದ್ರ ಕನಿಷ್ಠ ಎಷ್ಟು ಏಜ್ ಆಗಿರ್ಬೇಕು? 35 ವರ್ಷ ವಯಸ್ಸಾಗಿರ್ಬೇಕು. ಎಷ್ಟಾಗಿರ್ಬೇಕು? 35 ವರ್ಷ ಆಗಿರ್ಬೇಕಂತ ಸಂವಿಧಾನದ ಒಂದು ನಮ್ಮ ವಿಧಿ ಹೇಳ್ಕೊಡ್ತಾರೆ ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ, ರಾಷ್ಟ್ರಪತಿ ಮೇಲೆ ಇನ್ನೂ ಏನು ಪ್ರಶ್ನೆಗಳನ್ನ ಕೇಳ್ತಾನಪ್ಪ ಅಂದ್ರ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸುವ ವಿಧಿ ಎಷ್ಟಂತ ಕೇಳ್ತಾನ. ಆರ್ಟಿಕಲ್ 52 ಏನ್ ಮಾಡ್ತಾನೆ ನಮಗೆ? ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಅವಕಾಶ ಮಾಡಿಕೊಟ್ಟಂತ ವಿಧಿ ಯಾವುದು? ವಿಧಿ 52ನೇ ವಿಧಿ ನಮಗ ಅವಕಾಶ ಮಾಡಿಕೊಟ್ಟದಂತ ಕರಿತೀವಿ. ಇನ್ನು ಮಿನಿಮಮ್ ಏಜ್ ಕೇಳಿದರೆ 35 years. ಹಾಗಾದ್ರೆ ಈ ದೇಶದಲ್ಲಿ
ಯಾವ ಯಾವ ಹುದ್ದೆಗಳಿಗೆ 35 ಇಯರ್ಸ್ ಮಿನಿಮಮ್ ಮಾಡಿದಾರಪ್ಪ ಸ್ನೇಹಿತರೆ? ಈಗಾಗಲೇ ನಿಮಗೆ ಗೊತ್ತಾಯ್ತು, ಯಾರು ರಾಷ್ಟ್ರಪತಿಗೆ ಅಂತ ಕರಿತೀವಿ ಸ್ನೇಹಿತರೆ. ಅವ್ರಿಗೆ ಬಿಟ್ರೆ ಯಾರಿಗೆ ಮಾಡ್ಯಾರಪ್ಪ ಅಂದ್ರೆ ಇನ್ನೊಂದು ಉಪರಾಷ್ಟ್ರಪತಿ. ಯಾರು ಸ್ನೇಹಿತರೆ? ಉಪರಾಷ್ಟ್ರಪತಿ ಈ ಹುದ್ದೆಗೆ ನೀವು ಸ್ಪರ್ಧೆ ಮಾಡ್ಬೇಕ, ನಿಮಗ ಅಲ್ಲಿ ಕೂಡ ಒಂದು 35 ಏಜ್ ಆಗಿರ್ಬೇಕು. ಅವ್ರು ಬಿಟ್ರೆ ಇನ್ನೊಂದು ಯಾರಪ್ಪ ಅಂದ್ರೆ ಅವರು ರಾಜ್ಯಪಾಲ ಹುದ್ದೆ ಕೂಡ ನೀವು ಸ್ಪರ್ಧೆ ಮಾಡ್ಬೇಕಾ 35. ಈ ದೇಶದಲ್ಲಿ 3 ಸಂವಿಧಾನಾತ್ಮಕ ಹುದ್ದೆಗಳಿಗೆ ಮಿನಿಮಮ್ ಏಜ್ ಎಷ್ಟು ನಿಗದಿಪಡಿಸಿದಾನೆ? 35 ಇಯರ್ಸ್ ಅಂತ ಕರಿತೇವೆ. ಒಂದು ರಾಷ್ಟ್ರಪತಿ, ಇನ್ನೊಂದು ಉಪರಾಷ್ಟ್ರಪತಿ, ಇನ್ನೊಂದು ರಾಜ್ಯಪಾಲ ಅಂತ ಕರಿತೇವೆ. ಇನ್ನು 25 ಇಯರ್ಸ್ ಬರ್ತದೆ ಸ್ನೇಹಿತರೆ. ಯಾವುದು? 25 ಇಯರ್ಸ್. ಇದು ಯಾರ್ಯಾರಿಗೆ ಕೊಟ್ಟಿದ್ದಾನಪ್ಪ 25 ಇಯರ್ಸ್ ಅಂದ್ರೆ? ಒಂದು ಲೋಕಸಭಾ ಸದಸ್ಯರು, ಎಂಪಿಗಳಿಗೆ. ಯಾರಿಗೆ? ಎಂಪಿಗಳಿಗೆ 25 ನಿಗದಿಪಡಿಸಿದ್ದಾನೆ. ಅದೇ ರೀತಿ MLAಗಳಿಗೆ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಲ್ಲ ಸ್ನೇಹಿತರೆ. ವಿಧಾನಸಭೆ ಸದಸ್ಯರಿಗೂ ಕೂಡ ಒಂದು ಹುದ್ದೆಗೆ ಸ್ಪರ್ಧೆ ಮಾಡಬೇಕಾ 25 ಏಜ್ ಆಗಿರ್ಬೇಕು. ಇನ್ನು 21 ಇಯರ್ ಅಂತ ಕರಿತೇವೆ ಸ್ನೇಹಿತರೆ. ಯಾವುದು? 21 ಇಯರ್. ಯಾವುದಕ್ಕೆ 21 ಇಯರ್ ಆಗಿರ್ಬೇಕಪ್ಪ ಅನ್ನೋದು ಗ್ರಾಮ ಪಂಚಾಯಿತಿ. ಯಾವ ಸ್ನೇಹಿತರೆ? ಗ್ರಾಮ ಪಂಚಾಯಿತಿ ಹುದ್ದೆಗೆ ನೀವು ಸ್ಪರ್ಧೆ ಮಾಡ್ಬೇಕ, ನಿಮಗ 21 ಆಗಿರ್ಬೇಕು. ಅದೇ ರೀತಿ ತಾಲೂಕ್ ಪಂಚಾಯಿತಿ ಅಂತ ಹೇಳ್ತೇವೆ. ಅದೇ ರೀತಿ ಜಿಲ್ಲಾ ಪಂಚಾಯಿತಿ, 3 ಹುದ್ದೆಗಳಿಗೆ ಸ್ಪರ್ಧೆ ಮಾಡ್ಬೇಕಂದ್ರೆ ಮಿನಿಮಮ್ ಏಜ್ 21 ಇಯರ್ಸ್ ಆಗಿರ್ಬೇಕಂತ ಕರಿತೇವೆ. ಮುಂದಿನ ಪ್ರಶ್ನೆ, ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಆಡೆಡ್ ಟು ದ ಕಾನ್ಸ್ಟಿಟ್ಯೂಷನ್ ಥ್ರೂ ವಿಚ್ ಅಮೆಂಡ್ಮೆಂಟ್? ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ನೋಡಿ, ಮೂಲಭೂತ ಕರ್ತವ್ಯಗಳು ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್, ಮೂಲ ಸಂವಿಧಾನದಾಗ ಇವ್ರ ಬಗ್ಗೆ ಮಾಹಿತಿ ಇದ್ದಿತ್ತಿಲ್ಲ. ಬಟ್ ಇದನ್ನ ಆಮೇಲೆ ಸಂವಿಧಾನದಾಗ ಸೇರಿಸ್ಯಾರ. ಬಟ್ ಎಷ್ಟನೇ ತಿದ್ದುಪಡಿ ಅಂತ ಪ್ರಶ್ನೆ ಕೇಳಿದಾನೆ? ಆಪ್ಷನ್ ಎ 42 ಅಮೆಂಡ್ಮೆಂಟ್, ಆಪ್ಷನ್ ಬಿ 44th ಅಮೆಂಡ್ಮೆಂಟ್, ಆಪ್ಷನ್ ಸಿ 86th ಅಮೆಂಡ್ಮೆಂಟ್, ಆಪ್ಷನ್ ಡಿ 52nd ಅಮೆಂಡ್ಮೆಂಟ್ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಯಾವಾಗಪ್ಪ ಅಂದ್ರ ಆಪ್ಷನ್ ಎ ಇದೆಲ್ಲ 42nd ಅಮೆಂಡ್ಮೆಂಟ್ ಅಂತ ಕರಿತೇವೆ ಸ್ನೇಹಿತರೆ. ಈ 42nd ಅಮೆಂಡ್ಮೆಂಟ್ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರಿಸ್ಯಾರ. ಏನಪ್ಪ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋದಾದ್ರೆ, ಫಂಡಮೆಂಟಲ್ ಡ್ಯೂಟೀಸ್ ವೇರ್ ಆಡೆಡ್ ಬೈ ದ 42nd ಅಮೆಂಡ್ಮೆಂಟ್ ಆಕ್ಟ್ 1976 ಆನ್ ದ ರೆಕಮೆಂಡೇಶನ್ ಆಫ್ ದ ಸ್ವರ್ಣ ಸಿಂಗ್ ಕಮಿಟಿ. ಏನಪ್ಪಾ ಅಂದ್ರ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನಂತೆ 1976 42ನೇ ತಿದ್ದುಪಡಿ ಕಾಯ್ದೆ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತೇಳಿ ಕೇಳ್ತಾರೆ ಸ್ನೇಹಿತರೆ. ಹಾಗಾದ್ರೆ ಪ್ರಸ್ತುತ ಮೂಲಭೂತ ಕರ್ತವ್ಯಗಳು ಎಷ್ಟಪ್ಪ ಅಂದ್ರೆ ಸ್ನೇಹಿತರೆ? ಪ್ರಸ್ತುತ ಇರುವ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ಬಟ್ ಪ್ರೆಸೆಂಟ್ ಇಷ್ಟಿವೆ 2026. ಬಟ್ 1976 ಏನು ಸಂವಿಧಾನಕ್ಕೆ ಸೇರಿಸಿರಲ್ಲ, ಆ 76 ಎಷ್ಟಿದ್ವಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳು 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗುತ್ತೆ. ಅವಾಗ 10 ಸೇರಿಸಿದಾಯ್ತು. 2002 86ನೇ ತಿದ್ದುಪಡಿ ಮುಖಾಂತರ ಇನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತಾರ. ಹಾಗಾಗಿ ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಟೋಟಲ್ ಎಷ್ಟದ ಅಂದ್ರದು 11 ಅಂತ ಹೇಳ್ತೀವಿ. ಬಟ್ 76 10 ಸೇರಿಸರು, ಈಗ 11 ಅಂತ ಕರಿತೀವಿ. ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದ ಭಾಗ ಎಷ್ಟು? ಭಾಗ 4 ಎದಲ್ಲಿ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಯಾಕಂದ್ರೆ ಆಮೇಲೆ ಇದನ್ನು ಸಂವಿಧಾನಕ್ಕೆ ಸೇರಿಸ್ಯಾರ. ಹಿಂಗಾಗಿ ಇದನ್ನು 4A ಒಂದು ಪಾರ್ಟ್ ಮಾಡಿ ಅಲ್ಲಿ ಸೇರಿಸಲಾಗಿದೆ. ವಿಧಿಗಳು ಇವು ಯಾವ ಮಾಹಿತಿ ಕೊಡ್ತಾಪ ಅಂದ್ರೆ ಅದ್ರ ಬಗ್ಗೆ 51A ಅಡಿಯಲ್ಲಿ ಟೋಟಲ್ ಎಷ್ಟು ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಮೆಂಬರ್ಸ್ ಡಸ್ ಕರ್ನಾಟಕ ಎಲೆಕ್ಟೆಡ್ ಟು ದ ರಾಜ್ಯಸಭಾ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕೇಳ್ತಾನೆ. ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ 28, ಆಪ್ಷನ್ ಬಿ 12, ಆಪ್ಷನ್ ಸಿ 224, ಆಪ್ಷನ್ ಡಿ 550. 4 ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಯಾವುದರಲ್ಲಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಲ್ಲ 12 ಮೆಂಬರ್ಸ್. ಕರ್ನಾಟಕದಿಂದ ಎಲೆಕ್ಟೆಡ್ ಆಗಿ ಹೋಗುವಂತ ರಾಜ್ಯಸಭೆ ಮೆಂಬರ್ಸ್ ನಂಬರ್ ಎಷ್ಟಪ್ಪ ಅಂದ್ರೆ ಅದು 12 ಮೆಂಬರ್ ಅಂತ ಕರಿತೇವೆ ಸ್ನೇಹಿತರೆ. ಟೋಟಲ್ 12 ಜನರು ನಮ್ಮದಿಂದ ಏನಾಗ್ತಾರಪ್ಪ ಅಂದ್ರ ಆಯ್ಕೆಯಾಗಿ ಹೋಗ್ತಾರ ಅಂತ ಕರಿತೇವೆ. ಅದೇ ಕೊಟ್ಟಿದ್ದಾನೆ ಕರ್ನಾಟಕ ಎಲೆಕ್ಟ್ ಟು
12 members to the Rajya Sabha allotted under the 4th schedule based on the state population. 4ನೇ ಪರಿಚ್ಛೇದದ ಪ್ರಕಾರ ಅಥವಾ 4ನೇ ಅನುಸೂಚಿಯ ಪ್ರಕಾರ ರಾಜ್ಯದ ಜನಸಂಖ್ಯೆ ಅನುಗುಣವಾಗಿ ಕರ್ನಾಟಕವು ಎಷ್ಟು ಜನ ರಾಜ್ಯಸಭೆಗೆ 12 ಸದಸ್ಯರನ್ನ ನಾಮಕರಣ ಮಾಡ್ತಾರ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಇಲ್ಲಿ ಕರ್ನಾಟಕದಿಂದ 12 ಜನರ ಆಯ್ಕೆ ಆದ್ರೆ ಹಾಗಾದ್ರೆ ದೇಶದಲ್ಲಿರೋ ಒಟ್ಟು ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಗರಿಷ್ಠ ಸದಸ್ಯರ ಸಂಖ್ಯೆ ಅಂತ ಕೇಳಿದಾನೆ ಬಹಳ ಸಲ ಪ್ರಶ್ನೆ. ನೆನಪಿಡಿ, ರಾಜ್ಯಸಭೆ ಹೌ ಮೆನಿ ಟೋಟಲ್ ಮೆಂಬರ್ಸ್ ಆಫ್ ಇನ್ ರಾಜ್ಯಸಭಾ ಅಂದ್ರೆ 250 ಮೆಂಬರ್ಸ್ ಇದ್ದಾರೆ. ರಾಜ್ಯಸಭೆ ಸದಸ್ಯರ ಸಂಖ್ಯೆ, ಗರಿಷ್ಠ ಸದಸ್ಯರ ಸಂಖ್ಯೆ 250 ಅಂತ ಕರಿತೇವೆ. ಇದರಲ್ಲಿ 238 ಎಲ್ಲಿದೆಪ್ಪ ಅಂದ್ರೆ ಎಲ್ಲ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿ ಬರ್ತಾರೆ. ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ. ಇನ್ನು ಉಳಿದಂತ 12 ಜನ ಮೆಂಬರ್ಸ್ ಅನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಇವರನ್ನ ನಾಮ ನಿರ್ದೇಶನ ಅಥವಾ ನಾಮಕರಣ ಮಾಡಿ ಏನ್ ಮಾಡ್ತಾರೆ, 12 ಜನ ಮೆಂಬರ್ನ ಆಯ್ಕೆ ಮಾಡ್ತಾರೆ. ಟೋಟಲ್ ರಾಜ್ಯಸಭೆ ಮೆಂಬರ್ ಸಂಖ್ಯೆ 250 ಅಂತ ಕರಿತೀವಿ. 238 ರಾಜ್ಯ ಮತ್ತು ಕೇಂದ್ರಾಡಳಿತಗಳಿಂದ ಆಯ್ಕೆ ಬರ್ತಾರೆ. ಇನ್ 12 ಮೆಂಬರ್ಸ್ ಅನ್ನ ರಾಷ್ಟ್ರಪತಿಗಳು ಕಲೆ, ಸಾಹಿತ್ಯ ಇದರಲ್ಲಿ ಸೇವೆ ಸಲ್ಲಿಸಿದವರನ್ನ ನಾಮ ನಿರ್ದೇಶನ ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. ಬಟ್ ಕರ್ನಾಟಕದಿಂದ ಹೋಗೋರ ಸಂಖ್ಯೆ ಕೇವಲ ಎಷ್ಟು, 250. 12 ಜನ ಮೆಂಬರ್ ನಾವು ನಮ್ಮ ಕಡೆಯಿಂದ ಆಯ್ಕೆ ಮಾಡಿ ಕಳಿಸ್ತೀವಿ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ, ಹೂ ಈಸ್ ದ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎ ಸ್ಟೇಟ್? ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು ಯಾರ ಪ್ರಶ್ನೆ ಕೇಳಿದಾನೆ. ಮುಖ್ಯಮಂತ್ರಿಯೋ, ರಾಜ್ಯಪಾಲರೋ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಸ್ಪೀಕರ್ ಅಂತ 4 ಆಪ್ಷನ್ ಕೊಟ್ಟಿದ. ಇಡೀ ರಾಜ್ಯದ ಒಂದು ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ? ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಲ್ಲ, ಗವರ್ನರ್ ಅಂತ ಕರಿತೇವಿ. ಯಾರು? ಗವರ್ನರ್ ಅಂತ ಏನ್ ಕರಿತೇವೆ ಸ್ನೇಹಿತರೆ? ರಾಜ್ಯಪಾಲರು ಇಡೀ ಒಂದು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಯಾರು? ಆಪ್ಷನ್ ಬಿ, ರಾಜ್ಯಪಾಲರು. ರೈಟ್ ಆನ್ಸರ್. ಯಾಕಪ್ಪ ಇದ್ರ ಸರಿ ಉತ್ತರ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ನೋಡ್ರಿ. ದ ಗವರ್ನರ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದ ಸ್ಟೇಟ್ ಅಂತೇಳಿ ಆರ್ಟಿಕಲ್ 154 ಇದ್ರ ಬಗ್ಗೆ ಮಾಹಿತಿ ಕೊಡ್ತದೆ. ವೈಲ್ ದ ಚೀಫ್ ಮಿನಿಸ್ಟರ್ ರನ್ಸ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ವಿತ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ ಅಂತ ವಿಧಿ 154 ಹೇಳ್ತದೆ. ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಸಹಾಯದಿಂದ ದೈನಂದಿನ ಆಡಳಿತ ನಡೆಸ್ತಾರೆ. ಯಾರು? ರಾಜ್ಯಪಾಲರು. ಇವರು ಒಂದು ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಪರ್ಕ ಸೇತುವೆ ಕೆಲಸ ಮಾಡ್ತಾರೆ. ಯಾರು? ರಾಜ್ಯಪಾಲರು. ಇನ್ನು ರಾಜ್ಯಪಾಲರ ಬಗ್ಗೆ ಇನ್ನಷ್ಟು ಏನ್ ಪ್ರಶ್ನೆಗಳು ಕೇಳ್ತಾನಪ್ಪ ಅಂದ್ರ, ರಾಜ್ಯಪಾಲರ ಹುದ್ದೆಯ ಬಗ್ಗೆ ತಿಳಿಸುವ ವಿಧಿ ಯಾವುದೇ ಪ್ರಶ್ನೆ ಕೇಳಿದಾನೆ. ವಿಧಿ 1 ನೋಡ, ಆರ್ಟಿಕಲ್ 153. ಪ್ರತಿಯೊಂದು ರಾಜ್ಯಕ್ಕೆ ಏನಿರ್ಬೇಕು, ಒಬ್ಬರು ರಾಜ್ಯಪಾಲರು ಇರ್ಬೇಕಂತೇಳಿ ವಿಧಿ 153 ತಿಳಿಸ್ತಾ ಸ್ನೇಹಿತರೆ. ಹೀಗಾಗಿ ಬಹಳಷ್ಟು ಸಲ ಇದು ಪ್ರಶ್ನೆಗಳನ್ನ ಕೇಳಿದಾನೆ. ಇನ್ನು ರಾಜ್ಯಪಾಲರನ್ನ ನೇಮಕ ಮಾಡೋರು ಯಾರು? ರಾಜ್ಯಪಾಲರ ನೇಮಕ ಮಾಡುವ ಅಧಿಕಾರ ಯಾರಿಗೈತಿ? ಈ ದೇಶದ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುವಂತ ಒಂದು ಪವರ್ ಇದೆ ರಾಷ್ಟ್ರಪತಿಯವರಿಗೆ. ಇವರನ್ನ ರಾಜ್ಯಪಾಲರನ್ನ ಪದಚ್ಯುತಿಗೊಳಿಸುವ ಅಧಿಕಾರ ಕೂಡ ಯಾರಿಗಿದೆ? ಅದು ಕೂಡ ರಾಷ್ಟ್ರಪತಿಯವರಿಗೆ ಐತೆ ಅಂತ ನಾವು ಹೇಳ್ತೀವಿ. ಇವು ರಾಜ್ಯಪಾಲರ ಮೇಲೆ ಕೇಳುವಂತ ಪ್ರಮುಖ ಪ್ರಶ್ನೆಗಳು. ನೆಕ್ಸ್ಟ್ ಕ್ವಶನ್, ಆರ್ಟಿಕಲ್ 352 ಆಫ್ ದ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ಸ್ ಟು ವಿಚ್ ಆಫ್ ದ ಫಾಲೋವಿಂಗ್? ಸಂವಿಧಾನದ 352ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸ್ಟೇಟ್ ಎಮರ್ಜೆನ್ಸಿ, ಆಪ್ಷನ್ ಬಿ ನ್ಯಾಷನಲ್ ಎಮರ್ಜೆನ್ಸಿ, ಆಪ್ಷನ್ ಸಿ ಫೈನಾನ್ಸಿಯಲ್ ಎಮರ್ಜೆನ್ಸಿ, ಆಪ್ಷನ್ ಡಿ ಪ್ರೆಸಿಡೆಂಟ್ಸ್ ರೂಲ್ಸ್ ಅಂತೇಳಿ. ಸ್ನೇಹಿತರೆ, ಯಾವ್ದಪ್ಪ ಈ ಪ್ರಶ್ನೆಗೆ ಉತ್ತರ? ಗೆಸ್ ಮಾಡಿ. ಸರಿ ಉತ್ತರ ಯಾವ್ದಪ್ಪ ಅಂದ್ರದು 352 ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ ಇದಕ್ಕ ಆಪ್ಷನ್ ಬಿ ಇದೆಯಲ್ಲ. ಯಾವುದು? ಆಪ್ಷನ್ ಬಿ ಇದಕ್ಕ ಸರಿ ಉತ್ತರ ಅಂತ ಹೇಳ್ತಾರೆ. ಯಾವುದು? ಆಪ್ಷನ್ ಬಿ, ನ್ಯಾಷನಲ್ ಎಮರ್ಜೆನ್ಸಿ ಇಸ್ ರೈಟ್ ಆನ್ಸರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತಾ ಎಷ್ಟದು ಆರ್ಟಿಕಲ್ 352. ಏನ್ ಹೇಳ್ತಾ ಆರ್ಟಿಕಲ್ 352? ಆರ್ಟಿಕಲ್ 352 empowers the president to proclaim a national emergency in case of war, external aggression or armed rebellion. ಅಂದ್ರೆ ಒಂದು ಯುದ್ಧ ಆಗಿರಬೇಕು, ಇಲ್ಲ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ವಿಧಿ 352 ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು.
ಎಷ್ಟನೇ ವಿಧಿ ಪ್ರಕಾರ 352ನೇ ವಿಧಿ ಪ್ರಕಾರ ಒಂದು ಯುದ್ಧ ನಡೆದಿರಬೇಕು, ಇಲ್ಲ ಬಾಹ್ಯ ಆಕ್ರಮಣ ಆಗಿರ್ಬೇಕು ನಮ್ಮ ದೇಶದ ಮೇಲೆ, ಅಥವಾ ನಮ್ಮ ದೇಶದಲ್ಲಿ ದಂಗೆ ಇದ್ದಿರ್ಬೇಕು. ಅದು ಹೇಗೆ ಸಶಸ್ತ್ರ ದಂಗೆಯೇ ಆರ್ಮ್ಡ್ ರೆವಿಲಿಯನ್ ಆದ್ರೆ ಮಾತ್ರ ರಾಷ್ಟ್ರಪತಿಗಳು 352 ಆರ್ಟಿಕಲ್ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಇರಬಹುದಾಗಿದೆ. ಹಾಗಾದ್ರೆ ಇಲ್ಲಿಯವರೆಗೆ ದೇಶದಲ್ಲಿ ಎಷ್ಟು ಬಾರಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಏರಲಾಗಿದೆ ಅಂದ್ರೆ 3 ಬಾರಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಏರಲಾಗಿದೆ. ಮೊದಲನೇದಾಗಿ ಯಾವಾಗಪ್ಪ ಅಂದ್ರ 1962ರಲ್ಲಿ ಏನು ಭಾರತ ಮತ್ತು ಚೀನಾ ಇಂಡಿಯಾ ಚೀನಾ ವಾರ್ ನಡೆದಿತ್ತಲ್ಲ, ಅವಾಗ 1962 ಫಸ್ಟ್ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಏರಲಾಗಿತ್ತು. ಅದಾದ ನಂತರ 1971ದಲ್ಲಿ ಕೂಡ ಮತ್ತೊಂದು ಸರಿ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಏರ್ತಾರೆ, 2 ಬಾರಿ ಆಯ್ತು. ಇನ್ನು ಕೊನೆಯದಾಗಿ ಇರೋದು ಯಾವಪ್ಪ ಅಂದ್ರ 1975 ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಈ 1962, 71 ಮೇಲಿನ 2 ಇವೆಲ್ಲ ಇವು ಯುದ್ಧ ಅಥವಾ ಬಾಹ್ಯ ಆಕ್ರಮಣ ಅಂತ ಹೇಳ್ಬೋದು. ಬಟ್ 1975 ಇದೆಲ್ಲ ಇದು ಸಶಸ್ತ್ರ ದಂಗೆ ಅಥವಾ ಆಂತರಿಕ ಕಾರಣ ಮುಂದೆ ನೆಪಗೊಂಡು ಈ 1975 ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಿಂದ ಕಾಲದಲ್ಲಿ ಹೇರಲಾಗಿತ್ತು. ಬಟ್ ಇಲ್ಲಿವರೆಗೆ ಕೇವಲ ಎಷ್ಟು 3 ಬಾರಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಹೇರಲಾಗಿದೆ. ಬಟ್ ಭಾರತದಲ್ಲಿ ಎಷ್ಟು ತುರ್ತು ಪರಿಸ್ಥಿತಿಗಳು, ಎಷ್ಟು ಎಮರ್ಜೆನ್ಸಿಯನ್ನು ಹೇರಲಾಗಿರಪ್ಪ, ಅವು ಕೂಡ ಪ್ರಶ್ನೆಗಳು ಬರ್ತವ. ನಿಮ್ಗೆ ಈಗಾಗಲೇ 352 ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳಿದ್ರು. ನೆಕ್ಸ್ಟ್ ಯಾವುದು 356, ಯಾವ್ದಪ್ಪ 356 ಬಗ್ಗೆ ಹೇಳೋದು ಸ್ಟೇಟ್ ಎಮರ್ಜೆನ್ಸಿ ಅಂತ ಕರೀತಾರೆ. ಯಾವುದು ಸ್ಟೇಟ್ ಎಮರ್ಜೆನ್ಸಿ ಅಂತ ಕರೀತಾರೆ. ಇನ್ನು ಅದೇ ರೀತಿ 360 ಆರ್ಟಿಕಲ್ ಯಾವ್ದ್ರ ಬಗ್ಗೆ ಹೇಳ್ತಾರೆ? 360 ಆರ್ಟಿಕಲ್ ಫೈನಾನ್ಸಿಯಲ್ ಅಂದ್ರೆ ಆರ್ಥಿಕ ಒಂದು ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತಾ 360 ಆರ್ಟಿಕಲ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿಚ್ ಆರ್ಟಿಕಲ್ ಡಿಡ್ ಡಾಕ್ಟರ್ BR ಅಂಬೇಡ್ಕರ್ ಕಾಲ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ಅಂತ ಕೇಳೋಣ. 4 ಆರ್ಟಿಕಲ್ ವಿಧಿಗಳನ್ನು ಕೊಟ್ಟಿದ್ದಾನೆ. ಆರ್ಟಿಕಲ್ 14, ಆರ್ಟಿಕಲ್ 21, ಆರ್ಟಿಕಲ್ 32, ಆರ್ಟಿಕಲ್ 44. ಬಟ್ ಯಾವ ವಿಧಿಯನ್ನ ಹಾರ್ಟ್ ಅಂಡ್ ಸೋಲ್ ಅಂತ ಕರೆದಾರೆ? ಬಹಳಷ್ಟು ಎಕ್ಸಾಮ್ ದಲ್ಲಿ ಕೇಳಿಬಿಟ್ಟಿದ ಪ್ರಶ್ನೆ, ಹೀಗಾಗಿ ಮುಂಬರುವ ಪರೀಕ್ಷೆ ಕೇಳುವ ಸಾಧ್ಯತೆ ಇರ್ತ. ಯಾವ್ದಪ್ಪ ಇದರಲ್ಲಿ ಸರಿ ಉತ್ತರ ಅಂದ ಆರ್ಟಿಕಲ್ 32 ಇದೆಯಲ್ಲ. ಆರ್ಟಿಕಲ್ 32 ಅಂಬೇಡ್ಕರ್ ಅವ್ರು ಏನಂತ ಕರೆದಾರಪ್ಪ ಅನ್ನೋದು ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದನ್ನ ಆಪ್ಷನ್ ಸಿ ಇದರ ವಿಧಿ 32. ಆರ್ಟಿಕಲ್ 32 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೈಸ್ ಲೆಟ್ ಸಿಟಿಜನ್ approach the Supreme Court to directly to enforce their fundamental rights. 32ನೇ ವಿಧಿ ಸಂವಿಧಾನಕ್ಕೆ ಪರಿಹಾರ ಹಾಕೋದ್ ಕರಿತೀವಿ. ನಾಗರಿಕರಿಗೆ ತಮ್ಮ ಮೂಲಭೂತ ಹಕ್ಕುಗಳ ಜಾರಿಗಾಗಿ ನೇರವಾಗಿ ಇಲ್ಲಿಗೆ ಸರ್ವೋಚ್ಚ ನ್ಯಾಯಾಲಯ ಸಂಪರ್ಕಿಸಲು ಅವಕಾಶ ನೀಡುತ್ತದೆ. ನೋಡ್ರಿ, ಇಲ್ಲಿ ಬೇರೆ ಯಾವುದೇ ಒಂದು ಕೇಸ್ ಇರ್ಲಕ್ಕ, ಬಟ್ ನಾವು ಜಿಲ್ಲಾ ಕೋರ್ಟ್, ಹೈಕೋರ್ಟ್, ಆಮೇಲೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಬಟ್ ಫಂಡಮೆಂಟಲ್ ರೈಟ್ಸ್ ಏನಾದ್ರು ಉಲ್ಲಂಘನೆ ಅಂದ್ರ, ಮೂಲಭೂತ ಹಕ್ಕುಗಳು ಏನಾದ್ರು ಉಲ್ಲಂಘನೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಎಲ್ಲಿಗೆ ಸುಪ್ರೀಂ ಕೋರ್ಟ್ ಹೋಗಕ್ ಅವಕಾಶ ಇದೆ. ಎಷ್ಟನೇ ವಿಧಿ ಪ್ರಕಾರ? ಅದು ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಆರ್ಟಿಕಲ್ 226 ಪ್ರಕಾರ ಇಲ್ಲಿಗೆ ಡೈರೆಕ್ಟ್ ಆಗಿ ಹೈಕೋರ್ಟ್ ಕೂಡ ನಾವು ಹೋಗ್ಬೋದು ಅಂತ ಕರಿತೀವಿ. ಯಾವುದು ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನೆ ಆದಾಗ ಮಾತ್ರ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಹೂ ಈಸ್ ನೌ ಆಸ್ ದ ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪಿತಾಮಹ ಎಂದು. ಸರಿ ಉತ್ತರ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರ ಆಪ್ಷನ್ ಎ ಇದೆಯಲ್ಲ, ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಏನಂತ ಕರೀತಾರೆ? ನಮ್ಮ ಭಾರತ ಸಂವಿಧಾನದ ಪಿತಾಮಹ, ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಪ್ಷನ್ ಎ ಸರಿಯಾದ ಉತ್ತರ. ಯಾಕಪ್ಪ ಇದು ಸರಿ ಉತ್ತರ ನೋಡಿದ್ರೆ, ಆಸ್ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಡಾಕ್ಟರ್ BR ಅಂಬೇಡ್ಕರ್ ಪ್ಲೇಡ್ ದ ಸೆಂಟ್ರಲ್ ರೋಲ್ ಇನ್ ಶೇಪಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಈಸ್ ಹಾನರ್ಡ್ ಆಸ್ ಇಟ್ಸ್ ಫಾದರ್. ಕರಡು ರಚನಾ ಸಮಿತಿಯ ಅಧ್ಯಕ್ಷರಿಗೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಿಂದ ಅವರನ್ನು ಭಾರತದ ನಾವು ಏನಂತ ಕರಿತೇವೆ? ಸಂವಿಧಾನದ ಪಿತಾಮಹ. ನೋಡಿ ಸ್ನೇಹಿತರೆ, ಕರಡು ಸಮಿತಿ
ಯಾವಾಗ ನೇಮಕ ಆಗಿತ್ತು? 29/8/1947 ಅಂದ್ರೆ ಆಗಸ್ಟ್ 29, 1947 ಕರಡು ಸಮಿತಿಯನ್ನ ನೇಮಕ ಮಾಡಿದ್ರು. ಈ ಕರಡು ಸಮಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ರಿ? 7. ಇದು ಕೂಡ ಪ್ರಶ್ನೆ ಆಗಿದೆ. ಬಟ್ ಅಧ್ಯಕ್ಷರು ಯಾರಿದ್ರಪ್ಪ ಅಂದ್ರೆ ಅವರು ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಒಂದು ಅಧ್ಯಕ್ಷರಾಗಿದ್ರು. ಹೀಗಾಗಿ ಈ ಒಂದು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರನ್ನ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಅವರನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ. ಅದೇ ರೀತಿ ಅವ್ರಿಗೆ ಇನ್ನೊಂದು ಬಿರುದು ಇದೆ, ಏನಪ್ಪಾ ಅಂದ್ರೆ ಅವರನ್ನ ಆಧುನಿಕ ಮನುವತ್ ಕೂಡ ಕರೀತಾರ. ಅವರನ್ನ ಆಧುನಿಕ ಮನುವತ್ ಯಾರನ್ನ ಕರೀತಾರಪ್ಪ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ. ಈ ದೇಶದ ಮೊಟ್ಟ ಮೊದಲು ಏನಾಗಿದ್ರು ಅವರು? ಸ್ವತಂತ್ರ ನಮ್ಮ ದೇಶದ ಮೊಟ್ಟ ಮೊದಲು ಕಾನೂನು ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿರ್ಯಾರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಮುಂದಿನ ಪ್ರಶ್ನೆ, when did the Constitution of India come into force? ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತ್ತು? ಆಪ್ಷನ್ ಎ 26 ನವೆಂಬರ್ 1949, ಆಪ್ಷನ್ ಬಿ 26 ಜನವರಿ 1950, ಆಪ್ಷನ್ ಸಿ 15 ಆಗಸ್ಟ್ 1947, ಆಪ್ಷನ್ ಡಿ 26 ಜನವರಿ 1947. ಸರಿ ಉತ್ತರ ಯಾವ್ದಪ್ಪ ಇದರಲ್ಲಿ? ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದ್ರೆ ಅದು ಆಪ್ಷನ್ ಬಿ ಇದೆಯಲ್ಲ, ಯಾವುದು? 26 ಜನವರಿ 1950 ಅಂದ್ರೆ ನಾವು ಜಾರಿ ಮಾಡಿದ್ದೇವೆ. ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ on November 26, 1949 but came into force on 26 January 1950, celebrated every year as a Republic Day. ಸ್ನೇಹಿತರೆ, ಇಲ್ಲಿ ಎರಡು ಪ್ರಶ್ನೆಗಳು ಬರ್ತಾವೆ. ನಾವು ಸಂವಿಧಾನ ಅಂಗೀಕಾರ ಮಾಡೋದು ಯಾವಾಗ ಅಂದ್ರೆ ಅದು 1949 ನವೆಂಬರ್ 26 ಸಂವಿಧಾನ ಅಂಗೀಕಾರ. ಬಟ್ ಅವತ್ತೇ ಜಾರಿ ಮಾಡಲಿಲ್ಲ. ಜಾರಿ ಮಾಡೋದು 1950 ಜನವರಿ 26. ಹಾಗಾಗಿ ಜನವರಿ 26 ನಾವು ಏನಂತ ಆಚರಣೆ ಮಾಡ್ತೇವೆ? ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೇವೆ? ಗಣರಾಜ್ಯೋತ್ಸವ. ಬಟ್ ನವೆಂಬರ್ 26 ಆಚರಣೆ ಮಾಡ್ತೇವೆ ಇತ್ತೀಚೆಗೆ, ಅದನ್ನ ಸಂವಿಧಾನ ದಿನ. ನವೆಂಬರ್ 26 ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೇವೆ. ನವೆಂಬರ್ 26 ಸಂವಿಧಾನ ದಿನ, ಜನವರಿ 26 ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೇವೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ಸಂವಿಧಾನ ಮೇಲೆ ಕೇಳುವಂತಹ ಪ್ರಮುಖ ಪ್ರಶ್ನೆಗಳನ್ನ ಎರಡೂ ಭಾಷೆಗಳಲ್ಲಿ ಡಿಸ್ಕಸ್ ಮಾಡಿವಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.